ಶತಮಾನ ಕಂಡ ಕನ್ನಡ ಶಾಲೆಯ ಉಳಿವಿಗಾಗಿ ಹೋರಾಟವನ್ನ ನಡೆಸಲಾಗ್ತಾ ಇದೆ, ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕನ್ನಡ ಶಾಲೆಯನ್ನ ನೆಲಸಮ ಮಾಡಿ ಪಾರ್ಕಿಂಗ್ ಮಾಡಬೇಕು, ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡಿದ್ರಂತೆ. ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ನಿರ್ಮಾಣಕ್ಕೆ ಚಿಂತನೆ ಮಾಡಲಾಗಿತ್ತು. ಇದರ ವಿರುದ್ಧ ಕಿಡಿಕಾರಲಾಯಿತು. ಹುಬ್ಬಳ್ಳಿಯ ದುರ್ಗದ ಬಯಲಿನ ಬ್ರಾಡ್ವೇ ರಸ್ತೆ ಶಾಲೆ ಇದು. ಪಾಲಿಕೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನರು ಹೋರಾಟವನ್ನೇ ಮಾಡಿದ್ದಾರೆ. ರಾಜ್ಯದಲ್ಲಿನೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದ ಹುಬ್ಬಳ್ಳಿಯ ಸರ್ಕಾರಿ ಶಾಲೆ ನಂಬರ್ 2 ಅಂತ ಹೇಳ್ಬೋದು. 156 ವರ್ಷಗಳ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ನೆಲಸಮ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿತ್ತು. ಹುಬ್ಬಳ್ಳಿಯ ದುರ್ಗದ ಬೈಲ್ನ ಬ್ರಾಡ್ವೇ ರಸ್ತೆಯಲ್ಲಿರುವ ಶತಮಾನ ಕಂಡ ಸರ್ಕಾರಿ ಶಾಲೆ ಇದು. ನೋಡಿ, ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ್ದಂತಹ ಹುಬ್ಬಳ್ಳಿಯ ಸರ್ಕಾರಿ ಶಾಲೆ ನಂಬರ್ 2ನೇ ಸ್ಥಾನದಲ್ಲಿತ್ತು. 156 ವರ್ಷಗಳ ಇತಿಹಾಸ ಇದೆ ಈ ಶಾಲೆಗೆ. ಅಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನೇ ನೆಲಸಮ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ ಅಂತೇಳಿ ಇದನ್ನ ವಿರೋಧಿಸಿ ಈ ಶಾಲೆಯಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ. ಶಾಲೆ ನೆಲಸಮ ಮಾಡಿ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ಮಾಡೋದಕ್ಕೆ ಚಿಂತನೆ ನಡೆಸಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಲೆ ಉಳಿವಿಗಾಗಿ ಮತ್ತೆ ಈ ಹಳೆಯ ವಿದ್ಯಾರ್ಥಿಗಳು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ನೋಡಿ, ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಇದೇ ಶಾಲೆಯಲ್ಲಿ ಅಂಥವ್ರು ಇದು ದಯವಿಟ್ಟು ಈ ಶಾಲೆಯನ್ನ ನೆಲಸಮಗೊಳಿಸಬೇಡಿ ಅಂತೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿಯೇ 2ನೇ ದೊಡ್ಡ ಶಾಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಶಾಲೆ ಇದು. ಶಾಲೆಯನ್ನ ತೆರವು ಮಾಡಿ 18 ಕೋಟಿ ವೆಚ್ಚದಲ್ಲಿ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ನಿರ್ಮಾಣಕ್ಕೆ ಮುಂದಾಗಿತ್ತಂತೆ ಪಾಲಿಕೆ. ಸಾವಿರಾರು ಮಕ್ಕಳಿಗೆ ವಿದ್ಯೆ ನೀಡಿ ಬದುಕು ಕಟ್ಟಿಕೊಟ್ಟಿರುವಂತಹ ನಗರದ ಬ್ರಾಡ್ವೇ ಸರ್ಕಾರಿ ಪ್ರಾಥಮಿಕ ಶಾಲೆ ಇದು. ಶಾಲಾ ಕಟ್ಟಡವನ್ನ ನೆಲಸಮ ಮಾಡಿ ಅದೇ ಜಾಗದಲ್ಲಿ ಬಹುಮಹಡಿ ವಾಹನ ಪಾರ್ಕಿಂಗ್ ಕಟ್ಟಡವನ್ನ ಕಟ್ಟೋದಕ್ಕೆ ತಯಾರಾಗಿತ್ತು ಯೋಜನೆ. ಸರ್ಕಾರದ ನಿರ್ಧಾರದ ವಿರುದ್ಧ ಶಾಲೆ ಉಳಿಸಿ ಅನ್ನೋ ಅಭಿಯಾನವನ್ನ ಆರಂಭಿಸಿದ್ದಾರೆ ಹಳೆ ಶಾಲೆ ವಿದ್ಯಾರ್ಥಿಗಳು. ಪ್ರತಿಭಟನೆ ಮಾಡಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ರು. ಸಹಿ ಸಂಗ್ರಹ ಮಾಡೋ ಮೂಲಕ ಶಾಲೆ ಉಳಿವಿಗಾಗಿ ಅಭಿಯಾನ ನಡೆಸ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು. ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪಾಲಿಕೆ ಆವರಣದಲ್ಲಿ ಪ್ರತಿಭಟನಾ ಧರಣಿಯನ್ನ ಮಾಡಿದ್ರು. ಪಾಲಿಕೆ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕೆ ಮುಂದಾದ್ರು ಹಳೆ ವಿದ್ಯಾರ್ಥಿಗಳು. ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಲ್ಮೇಶ್, ಹಳೆಯ ಶಾಲೆ, ದೊಡ್ಡ ಶಾಲೆ ಅನ್ನೋ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದ್ದಂತಹ ಬ್ರಾಡ್ವೇ ಶಾಲೆ, ಸೊ ಈ ಶಾಲೆಯನ್ನ ಕಟ್ಟಡವನ್ನ ಉರುಳಿಸಿ ಇನ್ನೇನು ಬಹುಮಹಡಿ ಪಾರ್ಕಿಂಗ್ ಮಾಡೋದಕ್ಕೆ ಮುಂದಾಗಿದೆ ಪಾಲಿಕೆ ಅನ್ನೋದು ಸತ್ಯನಾ? ಏನ್ ಹೇಳ್ತೆ ಪಾಲಿಕೆಯವರು, ಏನ್ ಹೇಳ್ತಾರೆ ಇದಕ್ಕೆ? ಸೊ ಈಗ ಪ್ರತಿಭಟನೆ ಯಾವ ಹಂತದಲ್ಲಿದೆ? ಹಳೆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ? ಶಿಲ್ಪ, ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ದುರ್ಗದ ಬೈಲಿನ ಬ್ರಾಡ್ವೇ ಇಲ್ಲಿರ್ತಕ್ಕಂಥದ್ದು ಬಹಳ ಸುಮಾರು 156 ವರ್ಷಗಳ ಇತಿಹಾಸದ ಶಾಲೆ ಇದು, ಸರ್ಕಾರಿ ಶಾಲೆ. ಈ ಶಾಲೆಯನ್ನ ನೆಲಸಮ ಮಾಡಿ ಇಲ್ಲಿ ಒಂದು ಬೃಹತ್ ಆಕಾರದ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ಮಾಡಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮುಂದಾಗಿರುವುದು. ಈ ಕುರಿತಂತೆ ಅಲ್ಲಿಯ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಮತ್ತು ಸ್ಥಳೀಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಳೆದ 1 ವಾರದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಸಹ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಿರ್ಬೋದು ಮತ್ತು ಸ್ಥಳೀಯ ಶಾಸಕರು, ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವುದು. ಮಲ್ಟಿಪ್ಲೆಕ್ಸ್ ಏನು ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಿಕ್ಕೆ ಇದು ಬೇಡ, ಯಾಕಂದ್ರೆ ಸಾಕಷ್ಟು ರೀತಿಯ ಭಾವನಾತ್ಮಕ ಸಂಬಂಧ ಇದೆ. ಈ ಶಾಲೆಯಲ್ಲಿ ಅನೇಕ ಶಾಸಕರು, ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು ಸಹ ಕಲಿತಿದ್ದಾರೆ. ಅಂತ ಶಾಲೆಗಳು ಬಂದಾಗೋದು ಬೇಡ,
ಇಲ್ಲಿ ಈ ಶಾಲೆ ಮುಂದುವರಿಸಬೇಕು ಅನ್ನೋದು ಇಲ್ಲಿಯ ಸ್ಥಳೀಯರದು ಮತ್ತು ಹಳ್ಳಿ ವಿದ್ಯಾರ್ಥಿಗಳ ಒತ್ತಾಯ ಆಗಿದೆ. ಅದರಿಂದ ಇವತ್ತು ಹುಬ್ಬಳ್ಳಿ ನಗರ ಪ್ರಮುಖ ಬೀದಿಗೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಒಂದು ಈ ಕೊಟ್ಟಂತ ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ. ಇಲ್ಲಿಂದ ಜೊತೆಗೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಆಯುಕ್ತರು ಈ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ರೀತಿಯಿಂದ ಮಾಹಿತಿ ಈ ಬಗ್ಗೆ ಏನಾದರೂ ಆಡಳಿತಾತ್ಮಕ ದೃಷ್ಟಿಯಿಂದ ಬೆಳವಣಿಗೆ ಆಗಿದೆ ಎಂಬ ಬಗ್ಗೆ ಕೇಳಿದಾಗ ಅವರಿಂದ ಉತ್ತರ ಸಿಗ್ತಲ್ಲ. ಎಲ್ಲೋ ಒಂದ್ ಕಡೆ ದೊಡ್ಡದ ಹುನ್ನಾರ ಈ ಶಾಲೆಯನ್ನ ಬಂದ್ ಮಾಡ್ಬೇಕು ಅಥವಾ ಈ ಶಾಲೆ ಜಾಗದಲ್ಲಿ ಒಂದು ಪಾರ್ಕಿಂಗ್ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ಕಟ್ಟಡ ಕಟ್ಟಬೇಕು ಅನ್ನೋ ವಿಚಾರ ಈಗಾಗಲೇ ಸರ್ಕಾರ ಮತ್ತು ಪಾರ್ಕಿಂಗ್ ಎಂಬ ಮಾಹಿತಿ ನಮ್ಗೆ ಲಭ್ಯ ಆಗ್ತಿದೆ. ಶಿಲ್ಪ. ಓಕೆ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.